ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತ್ ಅವರು. ಆದ್ಮೇಲೆ ಈಗಾಗಲೇ ಸತೀಶ್ ಅವರಿಗೆ ರಾಜಕೀಯವಾಗಿ ಹಿನ್ನಡೆ ಆಗ್ಯದ, ಸತೀಶ್ ಜಾರಕಿಹೊಳಿ ಅವರಿಗೆ. ಅದಕ್ಕಾಗಿ ಅವರು ಒಳ್ಳೆಯ ಪ್ಲಾನನ್ನು ಮಾಡಿದ್ದಾರೆ ಅಂತ ಅನಿಸ್ತದೆ. ಯಾಕಂದ್ರೆ ಅಟ್ಲೀಸ್ಟ್ ಈಗಷ್ಟೇನೋ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಸುಪರ್ದಿ ತೆಗೆದುಕೊಂಡಿದ್ವಿ, ಮೊದಲು ಅದನ್ನು ಬಿಡಿಸ್ಕೊಳ್ಳೋಣ, ಆಮೇಲೆ ಮುಂದಿನ ವಿಚಾರ ಅಂತ ಇರ್ಬೋದೇನೋ. ಯಾಕಂದ್ರೆ ರಾಜಕೀಯದಲ್ಲಿ ಏರು ಇಳುವು ಇದ್ದೇ ಇರ್ತಾವ ಆ ದಿಶೆಯಲ್ಲಿ. ಮತ್ತು ಅವರು ಈ ಒಂದು ದೃಷ್ಟಿ ಇಟ್ಕೊಂಡು ಜಾನ ನಡೆನ ಇಟ್ಕೊಂಡಿದ್ದಾರೆ ಅಂತ ಹೇಳಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ನಮ್ಮ ಎದುರಾಳಿ ಪ್ರಬಲರಾದಾಗ ನಾವು ಒಂದಿಷ್ಟು ಲಂಕೇಶ್ ಒಂದು ಕಡೆ ಹೇಳ್ಕೊಳ್ತಾರೆ, ಹುಲ್ಲಾಗಿ ಬದುಕೋರು ಭಾಳ ದಿನಗಳವರೆಗೆ ಬದುಕ್ತಾರೆ, ಉಳಿತಾರೆ ಅಂತ. ಯಾಕಂದ್ರೆ ಬಿರುಗಾಳಿ ಬೀಸಿದಾಗ ಬಗ್ತದೆ, ಮತ್ತು ಹೋದ ತಕ್ಷಣ ಮಳೆ ಆದ ತಕ್ಷಣ ಚಿಗುರ್ತದೆ, ಅಥವಾ ಪೂರ ಬಿಸಿಲಾದ್ರೆ ಒಣಗಿ ಅಲ್ಲೇ ಬಿದ್ದಿರ್ತದೆ, ನಂತರ ಮತ್ತು ಮಳೆ ಆದ ತಕ್ಷಣ ಮತ್ತೆ ಚಿಗುರು ಹೇಳ್ತದೆ ಅಂತೇಳಿ ಅದಕ್ಕೆ ಹುಲ್ಲಾಗು ಅಂತ ಮಾತಾಡ್ತಾ ಇರ್ತಾರೆ ಹಿರಿಯರು. ಅದು ದೃಷ್ಟಿ ಇಟ್ಕೊಂಡು ಈಗ ಒಂದಿಷ್ಟ ಯಾಕೋ ಏನೋ ನಡೆಯುವನು ಹೇಳುತ್ತಾನ, ಹೌದಲ್ವ? ಆ ದಿಶೆಯಲ್ಲಿ ಏನೋ ಸತೀಶ್ ಏನೋ ಅವಘಡ ಆಗಿದೆ ಸಿದ್ದು ಮತ್ತು ಇವ್ರ ಮಧ್ಯೆಲ್ಲ. ಅದಕ್ಕಾಗಿ ಒಂದು ಸ್ವಲ್ಪ ಸಮಸ್ಯೆಯನ್ನು ಎದುರಿಸುವಂಥ ಒಂದು ಸ್ವಲ್ಪ ಕಠೋರ ಅಥವಾ ಕಠಿಣ ಸಮಸ್ಯೆ, ಅದು ಸಮಯ ಇವತ್ತು ಬಂದದ ಅಂತ. ಆ ದಿಶೆಯಲ್ಲಿ ಅವರು ಕೆಲವೊಂದಿಷ್ಟು ಮಾತಾಡಿದ್ರು ಇತ್ತೀಚೆಗೆ. ಅದು ಭಾಳ ಮಹತ್ವದ್ದದ ಅಂತೇಳಿ ಒಂದಿಷ್ಟು ತೊಗೊಂಡು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾಯಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಅಹಿಂದ ನಾಯಕರನ್ನು ಹಿಂದಕ್ಕೆ ತಳ್ಳುವ ಕೆಲಸ ಮೊದಲಿನಿಂದಲೂ ನಡೆದಿದೆ. ಸಹಜದ ರೀ, ಕೆಳಜಾತಿ ನಾಯಕರಿರ್ಬೋದು, ದಲಿತರ ನಾಯಕರಿರ್ಬೋದು, ಅಥವಾ ಹಿಂದುಳಿದ ನಾಯಕರುಗಳಿರ್ಬೋದು, ಯಾರೂ ಇರಲಿ, ಸರಳವಾಗಿ ಯಾರನ್ನು ಬಿಟ್ಟು ಕೊಡೋದಿಲ್ಲ, ಬೆಳೆಸೋದಿಲ್ಲ. ಇದು ನೋಡ್ತಾ ಬಂದಿದ್ವಿ, ಇತಿಹಾಸದ ಮೇಲೆ ಇದು ನಡೆದು ಇಲ್ಲಂತಲ್ಲ. ಹಾಗೆ ತಿಳ್ಕೊಂಡು ಹಿಂದುಳಿದವ್ರ ಮೇಲೆ ಏರಿಲ್ಲ ಅಂತೂ ಅಲ್ಲ, ಬೆತ್ತಿ ಸಮುದಾಯ ಮೇಲೆ ಎದ್ದಿಲ್ಲ ಅಂತೂ ಅಲ್ಲ. ಆದ್ರೆ ನಿರಂತರವಾಗಿ ಅವ್ರು ದೂರ ಇಡುವಂಥ ಕೆಲಸ ಅಂತ ಒಂದು ಮುಖ್ಯ ವಾಹಿನಿಯಲ್ಲಿ ಮಾಡ್ತಾ ಬಂದದ್ದು ಅನ್ನೋದು ಸುಳ್ಳೇನಲ್ಲ. ಯಾಕಂದರೆ ಇವತ್ತಿನ ಅನೇಕ ನಮ್ಮ ಸಂಪ್ರದಾಯದ ನಡಿಗೆಗಳೆಲ್ಲ ಅವುಗಳೆಲ್ಲ ಮುಚ್ಚಾಕುವಂಥ ಕೆಲಸಗಳು ಮಾಡ್ಕೊಂಡು ಬಂದಿದ್ದನ್ನು ನಾವು ಅಲ್ಲಗಳಿಲಿಕ್ಕೆ ಆಗೋದಿಲ್ಲ. ಆ ದಿಶೆಯಲ್ಲೇ ಈ ಒಂದು ಹಿಂದುಳಿದವ್ರನ್ನ ಮುಂದೆ ಇದಕ್ಕೆ ತಡಿತಾ ಇರ್ತಾರೆ ಅನ್ನೋ ಮಾತಿನಲ್ಲಿ ಸತ್ಯ ಅದ. ಇನ್ನು ಈಗಲೂ ಅಂಥ ಪ್ರಯತ್ನಗಳು ಮುಂದುವರೆದಿವೆ. ಎಲ್ಲವನ್ನೂ ಮೀರಿ ನಾವು ಬೆಳೆಯುತ್ತೇವೆ. ಈ ಮಾತು ಭಾಳ ಮಹತ್ವದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಂಥ ಸಮಸ್ಯೆ ಬಂದರೂ ನಾವು ಎದಿಗುಂದಿದ ಮುಂದೆ ಹೋಗ್ತೀವಪ್ಪ ಅನ್ನೋಂಥ ಮಾತು ಅದಲ್ಲ, ಇದು ಭಾಳ ಮಹತ್ವದ್ದು. ಇವತ್ತೇನೋ ಒಂದಿಷ್ಟು ಕೆಟ್ಟಗಳಿಗೆಲ್ಲ ಸಿದ್ದು ಅವ್ರು ದೂರ ಸರಿದಿರ್ಬೋದು, ನಾಳೆ ಜೊತೆಗೂ ಆಗ್ಬೋದು, ಅದು ಮುಂದಿನ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಭವಿಷ್ಯದಲ್ಲಿ ಏನು ನಡೀಬೋದು, ನಡೀತದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಈ ಒಂದು ನೆಲೆಗಟ್ಟಿನಲ್ಲೇ ಅವರು ಯೋಚನೆ ಯಾರೋ ಪತ್ರಕರ್ತರ ಕೇಳಿದಾರ, ಐದು ನಾಯಕರು ಹಿನ್ನಡೆ ಆಯ್ತೇನ್ರಿ ಇದು ಅಂತೇಳಿ, ಅದಕ್ಕೆ ಈ ಮೇಲೆ ಈ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಈ ಉತ್ತರ ಸಮರ್ಪಕನ. ಆದರೆ ಅಂದುಕೊಂಡಷ್ಟು ಸುಲಭಿಲ್ಲ, ಅಂದುಕೊಂಡಷ್ಟು ಎಲ್ಲ ಅವಕಾಶಗಳು ಒದಗಿ ಬರೋದಿಲ್ಲ. ನಾವು ಅವಕಾಶಗಳು ಹುಟ್ಟು ಹಾಕೋಬೇಕಾಗ್ತದೆ. ಯಾಕಂದ್ರೆ ಜೀವನದ ಹೋರಾಟದಲ್ಲೇ ಮನುಷ್ಯ ಸಹಜವಾಗಿ ಸಮಸ್ಯೆಗಳು ಬಂದಾಗ ಎದಿಗುಂತ ಮುಂದೆ ಹೋಗುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕಾಗ್ಯದ. ಅವರು ಈ ಒಂದು 30-40 ವರ್ಷದ ರಾಜಕೀಯ ನೋಡಿದಾಗ, ಅವ್ರ ಕುಟುಂಬದ ರಾಜಕೀಯ ನೋಡಿದಾಗ, ಅವರು ಪ್ರತಿಯೊಂದನ್ನು ಎದುರಿಸೋದು ಮೇಲೆ ಬಂದಂಥವ್ರಾಗಿದ್ದಾರೆ. ಅನೇಕ ಸಮಸ್ಯೆಗಳು ಬಂದಿದ್ದಾವೆ, ಇಲ್ಲಂತಲ್ಲ. ಮತ್ತು ಅನೇಕ ಆರೋಪಗಳು ಬಂದಿದ್ದಾವೆ, ಕೆಲವೊಂದಿಷ್ಟು ಟುಸ್ಸು ಆಗ್ಯದವು, ಆ ಮಾತು ಬೇರೆ. ಈಗ ಮಾತ್ರ ಅವರು ಏನಪ್ಪ ಅಂತಂದ್ರೆ ಭಾಳ ಎಚ್ಚರಿಕೆ ಹೆಚ್ಚು ನಡೀತಾ ಇದ್ದಾರೆ. ಮತ್ತು ಈಗ ಇನ್ನೊಂದು ಮಾತನ್ನು ಕೇಳಿದಾಗ, ಈಗ ತೃಪ್ತದ್ರಿ ಏನ್ರಿ ನೀವು ಅಂತೇಳಿ ಅಂದಾಗ, ಅದಕ್ಕೆ ಹೌದಪ್ಪ ನಾವು ತೃಪ್ತಿದ್ದೀವಿ, ಈಗ ಸಿಕ್ಕಂಥದ್ದು ನಮ್ಗೆ ಸರಿ ಅದ, ಇಂದಿಲ್ಲ ನಾಳೆ ಕಾಂಗ್ರೆಸ್ ನಮ್ಗೆ ಅವಕಾಶಗಳಿದ್ದಾವ ಅನ್ನುವಂಥ ಮಾತು ಹೇಳ್ತಾ ನಾವು ಇಲ್ಲೇ ಉಳಿತೀವಿ ಅನ್ನುವಂಥ ಮಾತನ್ನು. ಅದೇ ಕಾಲಕ್ಕೆ 2028ರಲ್ಲಿ ನಾನು ನೋಡಿದೆನಪ್ಪ, ಇನ್ನೂ ನಾನು ಆಸೆ ಬಿಟ್ಟಿಲ್ಲ ಅನ್ನುವಂಥ ಒಂದು ಪಾಸಿಟಿವ್ನೆಸ್ ಅದಲ್ಲ. ಯಾಕಂದರೆ ಈಗ ನೀವು ನೋಡ್ತಾ ಇದ್ರೆ DK ಶಿವಕುಮಾರ್ ಅವರು ಅಂತ ತಮ್ಮ ತವರು ಜಿಲ್ಲೆಗೆ ಹೋದಾಗ ಅಲ್ಲಿ ಏನು ಮಾತಾಡಿದರು, ತಮ್ಮ ತವರು ಇದ್ದಾಗ ಏನು ಮಾತಾಡಿದರು, ನಾನು 2028ರಲ್ಲಿ ನಾನು CM ಅನ್ನುವಂಥ ಮಾತಾಡೋ ಮೂಲಕ ನಾವು ಮುಂದುವರಿತೀವಿ ಅಂತೇಳಿ, ಇದೇ ಒಂದು ಗುಣದಿಂದಾಗೆ, ಇದೇ ಒಂದು ಇವರಲ್ಲಿದ್ದಂಥ ಒಂದು ಮಹತ್ವಾಕಾಂಕ್ಷೆಯಿಂದಾಗೆ ಸತೀಶ್ ಅವರು ನಾವು 22ರಲ್ಲಪ್ಪ ನಾನು CM ಆಗುವಂಥ ವ್ಯಕ್ತಿ ಅನ್ನುವಂಥ ಇಟ್ಕೋತ ಸಿದ್ದರಾಮಯ್ಯ ಮುಂದುವರಿಸ್ಕೊಂಡು ಹೋಗ್ಬೇಕಾಗಿತ್ತೇನೋ, ಎಲ್ಲಿ ತೆಗ್ತೋ ಗೊತ್ತಿಲ್ಲ. ಯಾಕಂತಂದ್ರೆ ಒಮ್ಮೆ ಅಧಿಕಾರಕ್ಕೆ ಮನುಷ್ಯ ಬಂತಪ್ಪ ಅಂದ್ರೆ ಅವ್ರನ್ನ ಬದಿಗೆ ಸರಿಸುವಂಥ ಕೆಲಸ ಭಾಳ ಕಷ್ಟ ಆಗ್ತದೆ. ಯಾಕಂತಂದ್ರೆ ವಿಶೇಷವಾಗಿ ಅಧಿಕಾರದಲ್ಲಿ ಯಾರು ಇರ್ತಾರಲ್ಲ ಅವ್ರ ಸುತ್ತಮುತ್ತ ನಮ್ಮ ಕನ್ನಡದ ಗಾದಿ ಮಾತೈತಲ್ರಿ, ಬೆಲ್ಲಿದ್ದಲ್ಲೇ ಇರುವಿಗಳು ಇರ್ತಾವಂತ. ಈ ದಿಶೆಯಲ್ಲಿ
ಆ ನೆಲೆಗಟ್ಟಲೆ ಇವತ್ತು ಮಾತ್ರ ಡಿ ಕೆ ಶಿ ಅವರು ಬಲಿಷ್ಠ ಆಗ್ಯಾರ ಅನ್ನೋದು ಸುಳ್ಳೇನಲ್ಲ. ಮತ್ತು ಅದೇ ಕಾಲಕ್ಕೆ ಅವ್ರಿಗೆ ಒಂದು ಡಿ ಕೆ ಶಿ ಅವ್ರ ಕಣ್ಣು ಎಲ್ಲಿರ್ತದಪ್ಪ ಅಂದ್ರೆ ಸತೀಶ್ ಅವರು ಏನೇನು ಡೆವಲಪ್ ಮಾಡ್ಕೋಬೋದು, ಯಾವ ರೀತಿಯಾಗಿ ಬರ್ಬೋದು, ಹೇಗೆ ಬರ್ಬೋದು ಅನ್ನುವಂಥದ್ದು ಆ ದಿಶೆಯಲ್ಲಿ ಅವರು ಅನೇಕ ಚಕ್ಮೆಟ್ಗಳನ್ನು ಇಡುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಹೀಗಾಗಿ 2028 ಏನು ಚುನಾವಣೆ ಇದಲ್ಲ ಮಧ್ಯದಾಗೆ ಕಾಂಗ್ರೆಸ್ ಗೆಲ್ಲಬೇಕು, ಅದು ಅಂದ್ಕೊಂಡ್ರೆ ಸುಲಭವಿಲ್ಲ. ಯಾಕಂತಂದ್ರೆ ಈಗ ನಿಮ್ಗೆ ಹಲವು ಸಲ ಚರ್ಚೆ ಮಾಡಿದ್ದೇನೆ ಅದನ್ನು. 2028 BJP ಸಕಲ ಶಕ್ತಿಯನ್ನು ಹಸ್ತದಿಲ್ಲ, ಸಕಲ ಶಕ್ತಿ ಇಲ್ಲಿವರೆಗೆ ಒಂದೇನೋ ಪ್ಲ್ಯಾನ್ ಮಾಡಿದ್ದು ಕಾಣ್ತದ ನಮ್ಮ BJP. ಯಾಕಪ್ಪ ಅಂತಂದ್ರೆ ಈ ಒಕ್ಕಲಿಗ ಮತ್ತು ಲಿಂಗಾಯತ್ ಇವೆರಡೂ ಸಮೀಕರಣ ಮಾಡಿಕೊಂಡು ಮುಂದಿನ ಚುನಾವಣೆ ಎದುರಿಸುವ ಸಲುವಾಗಿ ದೇವೇಗೌಡರಿಗೆ ರಾಜ್ಯಸಭಾ ಸದಸ್ಯರು ಮತ್ತೆ ಕೊಟ್ಟ ದೋಸ್ತಿ ಗಟ್ಟಿ ಮಾಡ್ಕೋಬೇಕಂತ ಮಾಡಿತ್ತು. ಆದರೆ ಅಷ್ಟರೊಳಗೆ ರಾಹುಲ್ ಗಾಂಧಿಯವರು ಚೆಕ್ಮೇಟ್ ಇಟ್ಟಂಗೆ ಒಕ್ಕಲಿಗರ, ಯಾಕಂದ್ರೆ ಹಿಂದೆ ಮೂಮೆಂಟಲ್ಲಿ ಚೆನ್ನಾಗಿ ಆಗ್ಯದ. ಸಿದ್ದರಾಮಯ್ಯ ಜೊತೆಗಿದ್ದಾರೆ, ಸತೀಶ್ ಅವರು ಇದ್ದಾರೆ, ಮತ್ತವರು ಇದ್ದಾರೆ ಎಲ್ಲರೂ. ಅದೇ ಕಾಲ ರಾಜಣ್ಣ ಅವರು ಇದ್ದಾರೆ, ದಲಿತರಾಗಿ ನಮ್ಮ ಪರಮೇಶ್ವರ್ ಅವರು ಇದ್ದಾರೆ, ಖರ್ಗೆ ಅವರು ಇದ್ದಾರೆ, ಇಬ್ಬರು ಅಪ್ಪ ಮಕ್ಕಳು ಎಲ್ಲರೂ ಇದ್ದಾರೆ. ಇವರಿಂದಾಗಿ ಈ ಭಾಗ ಗಟ್ಟಿಯಾದಂಗೆ ಲಿಂಗಾಯತು ಸಹಿತ ಸಾಕಷ್ಟು ಒಡಕು ಉಂಟಾಗ್ಯದ. ಸಿದ್ದರಾಮಯ್ಯ ಹಿಂದೆ ಲಿಂಗಾಯತ ಧರ್ಮವನ್ನು ಘೋಷಣೆ ಮಾಡಿದಾಗ. ಹೀಗಾಗಿ ಅದಕ್ಕಿಂತ ಹೆಚ್ಚಿಗೆ ಅದಕ್ಕಿಂತಲೂ ಹೆಚ್ಚಿಗೆ ಚಿಂತೆ ಏನಾಗಿದ್ದಪ್ಪ ಅಂತಂದ್ರೆ ಈಗ ಒಕ್ಕಲಿಗರಲ್ಲಿ ಒಂದಿಷ್ಟು ಓಟ್ಗಳನ್ನು ಹೊಡೆಯುವಂಥ ವಿಚಾರ ಇತ್ತು. ಆ ದಿಶೆಯಲ್ಲಿ ಕೊನೆಯ ಕ್ಷಣದೊಳಗೆ ನಮ್ಮ ಡಿ ಕೆ ಶಿ ಅವರು ಯಶಸ್ವಿ ಆದರು. ಅದರಲ್ಲೂ ಮುಖ್ಯವಾಗಿ ಹೈಕಮಾಂಡ್ ಅನಿವಾರ್ಯವಾಗಿ ಸಿದ್ದರಾಮಯ್ಯರಿಗೆ ನೀವು ಇಳಿಲೇಬೇಕು ಅನ್ನೋಂಥ ಅಧಿಕಾರದಿಂದ ಇಳಿಲೇಬೇಕು ಅನ್ನೋಂಥ ಮಾತನ್ನು ಹೇಳಿದ್ದರಿಂದಾಗೆ ಡಿ ಕೆ ಶಿ ಇವತ್ತು CM ಆಗಿದ್ದು ಕಾರಣ ಏನಪ್ಪ ಅಂತಂದ್ರೆ ಒಕ್ಕಲಿಗರ ಮತವನ್ನು ಗ್ಯಾದರ್ ಮಾಡೋ ಸಲುವಾಗಿ ತೊಗೊಳ್ಳೋ ಸಲುವಾಗಿ. ಈ ಡೆವಲಪ್ಮೆಂಟ್ ಆದ ತಕ್ಷಣ BJP ಏನು ಹೊಸ ಪ್ಲ್ಯಾನ್ ಮಾಡಿದ್ದು ಕಾಣ್ತದ. ಈ ರಾಜ್ಯಸಭಾ ಸದಸ್ಯತ್ವಗ ತಮ್ಮ ಕಾರ್ಯಕರ್ತರನ್ನು ಹಾಕ್ಕೊಂಡಿದ್ದೀವಿ. ನೋಡಿದ್ದೀವಿ ನಾಗರಾಜ್ ಅವರನ್ನು. ಈ ಎಲ್ಲ ನೆಲೆಗಟ್ಟಿನಲ್ಲೇ BJP ಮತ್ತು JDS ಮಧ್ಯದಲ್ಲಿ ಭಿನ್ನಮತ ಮೂಡಿದೇನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನು ನೆಕ್ಸ್ಟ್ ಏನಾಗ್ಬೋದು ಅನ್ನೋದು ಅದು ಬಿಟ್ಟ ವಿಷಯ, ಆ ವಿಷಯಕ್ಕೆ ಬಿಟ್ಟ ವಿಷಯ ಆ ಸಮಯಕ್ಕೆ. ಆದರೆ ಈಗ ಮಾತ್ರ ಡಿ ಕೆ ಶಿ ಅವ್ರನ್ನ ಮಾಡಿದ್ದು ಅವ್ರಿಗೆ ಲಾಭ ಆಗ್ಯದ. ಈ ಎಲ್ಲ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ BJP ಮತ್ತು JDS ಗೆಳೆತನ ಒಡೆಯುವಲ್ಲೇ ರಾಹುಲ್ ಗಾಂಧಿ ಅವರು ಯಶಸ್ವಿ ಆದ್ರ ಅನ್ನುವಂಥ ಒಂದು ಇವತ್ತು ಸಣ್ಣ ಪ್ರಶ್ನೆ ಅದ. ಮೋಸ್ಟ್ ಪ್ರಾಬ್ಲಿ ಆಗಿದ್ದಾರೆ. ಇನ್ನು ಸತೀಶ್ ಅವ್ರಿಗೆ ಸಮೀಪ ಬಂದಿದ್ರು ಅವರು. ಅಟ್ಲೀಸ್ಟ್ ಉಪಮುಖ್ಯಮಂತ್ರಿ ಸಿಗಬೇಕಾಗಿತ್ತು ಅಥವಾ ಅಧ್ಯಕ್ಷಗಿರಿ ಸಿಗಬೇಕಾಗಿತ್ತು, ಎರಡೂ ಸಿಗಲಿಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ವಿಶೇಷವಾಗಿ ಇವತ್ತಿನ ವಾತಾವರಣ ನೋಡಿದಾಗ ಸಿದ್ದರಾಮಯ್ಯರು ಮತ್ತು ಅವ್ರ ಮಧ್ಯದಲ್ಲೇ ಏನೋ ಒಂದು ಬೇಸಿಕ್ ಪಿಚ್ ಹೋಗಿದ್ರಿಂದಾಗೆ ಇವತ್ತು ಇವರು ಒಂದು ತಮ್ಮ ಸಿಕ್ಕಂಥ PW ಈ ಒಂದು ಇಲಾಖೆ ಮೂಲಕ ತಮ್ಮನ್ನು ತಾವು ಏನಪ್ಪ ಅಂತಂದ್ರೆ ಇವತ್ತು ಎಸ್ಟಾಬ್ಲಿಷ್ ಮಾಡ್ಕೋಬೇಕಾದ್ರೆ. ಜೊತೆಗೆ 2028 ನಾನು ನಿಮ್ಮೊಂದಿಗೆ ಪ್ರಬಲ ಸ್ಪರ್ಧಿ CM ಗಿರಿಗೆ ಅನ್ನುವಂಥ ಮೆಸೇಜ್ ಕೊಡಬೇಕಾಗಿತ್ತು. ಅದು ಕೊಡ್ತಾ ಇದ್ದಾರೆ. ಆದರೆ ಹೆಂಗೆ ಆಗ್ಬೋದು ಅನ್ನೋದು ಮಾತ್ರ ಇನ್ನೂ ಚಿದಂಬರ ರಹಸ್ಯ. ಅದಕ್ಕೆ ಉತ್ತರ ಹೇಳಬೇಕಾದವರು ಸತೀಶ್ ಅವರು ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತೇಳಿ. ಅದು ಒಂದು ಮಾತ್ರ ಸತ್ಯ, ಆಲ್ರೆಡಿ ನಮ್ಮ ಸತೀಶ್ ಅವರು ರಾಜ್ಯದ ಎಲ್ಲೆಲ್ಲಿ ತಮ್ಮ ಹಿಂದುಳಿದ ಜನ ಇದ್ದಾರೆ ಅವರಿಗೆಲ್ಲ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದು, ಭೇಟಿ ಆಗೋದು, ಅವರ ಸಮಸ್ಯೆಗಳಿಗೆ ಸಾಧ್ಯದಷ್ಟು ಸಹಾಯ ಸಹಕಾರ ಮಾಡುವಂಥದ್ದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮೋಸ್ಟ್ ಪ್ರಾಬಬ್ಲಿ ಅವರು ಈ ಒಂದು ನೆಲೆಗಟ್ಟಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಬೆಳಗಾವಿಯನ್ನು ಇಟ್ಕೊಂಡು, ಬೆಳಗಾವಿ ಜಿಲ್ಲೆಯನ್ನು ತಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡು ಇಡೀ ರಾಜ್ಯದ ಹಿಂದುಳಿದ ದಲಿತ ಮತ್ತು ಮೈನಾರಿಟಿ, ಅದಕ್ಕೆ ಜಮೀರ್ ಅಹಮದ್ ಅವರನ್ನು ತಮ್ಮ ವಿಶ್ವಾಸ ತೆಗೆದುಕೊಳ್ಳುವಂಥದ್ದು, ಅವ್ರಿಗೆ ಮಿನಿಸ್ಟರ್ಶಿಪ್ ಮಾಡಲೇಬೇಕು ಅನ್ನುವಂಥ ಒಂದು ಪ್ಲ್ಯಾನನ್ನು ಇಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಏನೋ ಗೇಮ್ ಆಡ್ತಾ ಇದ್ದಾರೆ, ಪೊಲಿಟಿಕಲ್ ಗೇಮ್ ಚೆನ್ನಾಗಿದೆ ಅಂತ ಅನ್ನಿಸ್ತದೆ. ಬಟ್ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ, ಯಾಕಂದರೆ ಡಿ ಕೆ ಶಿವಕುಮಾರ್ ಅವರಂತೂ ಪೂರ್ತಿಯಾಗಿ 2028 ಸಪೋಸ್ ಏನಾದರೂ ಕಾಂಗ್ರೆಸ್ ಗೆದ್ದು ಬಂದ್ರೆ, ಈಗ ಹೇಳಿದೆ ನಿಮಗೆ BJP ಮತ್ತು JDS ಸ್ವಲ್ಪ ಬಿಟ್ಟು ಕೊಡೋದಿಲ್ಲ ಅಂತೇಳಿ, ಆದರೂ ಕಾಂಗ್ರೆಸ್ ಗೆದ್ದು ಬಂದ್ರೆ ಅವ್ರ ಪ್ರಥಮ ಅವರ ರಾಜಕೀಯ ವೀರ ಯಾರಪ್ಪ ಸತೀಶ್ ಅವರು. ಅದಕ್ಕಾಗಿ ಸತೀಶ್ ಅವ್ರ ಮೇಲೆ ಒಂದಲ್ಲ ಎರಡು ಕಣ್ಣನ್ನು ಡಿ ಕೆ ಶಿ ಇಟ್ಟಿದ್ದರಿಂದಾಗೆ ಅಷ್ಟು ಸುಲಭವಾಗಿ ಸತೀಶ್ ಅವರು 2028 ಸಪೋಸ್ ಕಾಂಗ್ರೆಸ್ ಬಂದರೆ CM ಆಗ್ತಾರಾ ಅನ್ನೋದು ಇವತ್ತಿನ ಯಕ್ಷ ಪ್ರಶ್ನೆ. ಆಗ್ಬೋದು, ಆಗದೇ ಇರ್ಬೋದು. ಆದರೆ ಛಲ ಇದ್ದಿದ್ದ ಮನುಷ್ಯಾಗ ಏನಾದರೂ ಒಂದು ಹಾದಿಗಳು ಕಾಣ್ತಾ ಇರ್ತಾವಂತ ಮಾತು ಹೇಳ್ತಾ ನೋಡೋಣ. 2028 ಡಿ ಕೆ ಶಿನೋ ಸತೀಶ್ರು CM ಅಂತ ಹೇಳ್ತಾ
ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.